ರೋಹಿಣಿ ನಕ್ಷತ್ರ. ರೋಹಿಣಿಯು ಹಿಂದೂ ಜ್ಯೋತಿಷ್ಯದಲ್ಲಿ 4ನೇ ನಕ್ಷತ್ರವಾಗಿದೆ. ಲಕ್ಷಣಗಳು: 1. ಚಿಹ್ನೆ ರಥ ಅಥವಾ ಎತ್ತಿನ ಬಂಡಿ. 2. ಆಡಳಿತಗಾರ ಚಂದ್ರ. 3. ದೇವತೆ ಬ್ರಹ್ಮ ಸೃಷ್ಟಿಕರ್ತ. 4. ಸ್ವಭಾವ ಸ್ಥಿರ ಧ್ರುವ. ರೋಹಿಣಿಯಲ್ಲಿ ಜನಿಸಿದ ವ್ಯಕ್ತಿಗಳ ಲಕ್ಷಣಗಳು: 1. ಸೃಜನಾತ್ಮಕ ಕಲಾತ್ಮಕ ಮತ್ತು ನವೀನ. 2. ನಿರ್ಧರಿಸಿದ ಮೊಂಡುತನದ ಮತ್ತು ಬಲವಾದ ಇಚ್ಛಾಶಕ್ತಿಯುಳ್ಳ. 3. ಭಾವನಾತ್ಮಕವಾಗಿ ಸೂಕ್ಷ್ಮ ಮತ್ತು ಅರ್ಥಗರ್ಭಿತ. 4. ನಿಷ್ಠಾವಂತ ರಕ್ಷಣಾತ್ಮಕ ಮತ್ತು ಕಾಳಜಿಯುಳ್ಳ. 5. ಭೌತಿಕವಾಗಿ ಯಶಸ್ವಿ ಮತ್ತು ಸಮೃದ್ಧ. ವೃತ್ತಿ ಮತ್ತು ಆಸಕ್ತಿಗಳು: 1. ಕಲೆ ವಿನ್ಯಾಸ ಸಂಗೀತ ಮತ್ತು ನೃತ್ಯ. 2. ಕೃಷಿ ವಾಸ್ತುಶಿಲ್ಪ ಮತ್ತು ನಿರ್ಮಾಣ. 3. ಶಿಕ್ಷಣ ಬೋಧನೆ ಮತ್ತು ಸಂಶೋಧನೆ. 4. ವ್ಯಾಪಾರ ಹಣಕಾಸು ಮತ್ತು ಉದ್ಯಮಶೀಲತೆ. 5. ಆಧ್ಯಾತ್ಮಿಕ ಮತ್ತು ತಾತ್ವಿಕ ಅನ್ವೇಷಣೆಗಳು. ಸಂಬಂಧಗಳು ಮತ್ತು ಕುಟುಂಬ: 1. ಆಳವಾದ ಭಾವನಾತ್ಮಕ ಸಂಪರ್ಕಗಳು. 2. ನಿಷ್ಠಾವಂತ ಪಾಲುದಾರರು ಮತ್ತು ಸ್ನೇಹಿತರು. 3. ಪ್ರೀತಿಪಾತ್ರರ ಕಡೆಗೆ ರಕ್ಷಣಾತ್ಮಕ ಮತ್ತು ಪೋಷಣೆ. 4. ಬಾಂಧವ್ಯ ಮತ್ತು ಸ್ವಾಮ್ಯ ಸೂಚಕತೆಯೊಂದಿಗೆ ಹೋರಾಡಬಹುದು. ಸವಾಲುಗಳು: 1. ಭಾವನಾತ್ಮಕ ಪ್ರಕ್ಷುಬ್ಧತೆ ಮತ್ತು ಮನಸ್ಥಿತಿ ಬದಲಾವಣೆಗಳು. 2. ಮೊಂಡುತನ ಮತ್ತು ಬದಲಾವಣೆಗೆ ಪ್ರತಿರೋಧ. 3. ಭೌತಿಕ ಪ್ರವೃತ್ತಿಗಳು. 4. ಭಾವನಾತ್ಮಕ ಕುಶಲತೆಗೆ ದುರ್ಬಲತೆ. ರೋಹಿಣಿಯ 4 ಪದಗಳು. ಪ್ರತಿಯೊಂದು ಪದವು ರೋಹಿಣಿಯ ಶಕ್ತಿಯ ವಿಭಿನ್ನ ಅಂಶವನ್ನು ಪ್ರತಿನಿಧಿಸುತ್ತದೆ. ಮೊದಲನೇ ಪಾದ ಸೃಜನಶೀಲತೆ ಸ್ವಯಂ ಅಭಿವ್ಯಕ್ತಿ ಮತ್ತು ಪ್ರತ್ಯೇಕತೆಯ ಮೇಲೆ ಕೇಂದ್ರೀಕರಿಸಿ. 2. ಎರಡನೇ ಪಾದ ಸಂಬಂಧಗಳು ಪಾಲುದಾರಿಕೆಗಳು ಮತ್ತು ಭಾವನಾತ್ಮಕ ಸಂಪರ್ಕಗಳ ಮೇಲೆ ಒತ್ತು. 3ನೇ ಪಾದ ವಸ್ತು ಭದ್ರತೆ ಸ್ಥಿರತೆ ಮತ್ತು ಪ್ರಾಯೋಗಿಕತೆಯ ಮೇಲೆ ಕೇಂದ್ರೀಕರಿಸಿ. 4ನೇ ಪಾದ ಆಧ್ಯಾತ್ಮಿಕ ಬೆಳವಣಿಗೆ ಆತ್ಮಾವಲೋಕನ ಮತ್ತು ಸ್ವಯಂ ಅರಿವಿನ ಮೇಲೆ ಒತ್ತು. ಪರಿಹಾರಗಳು ಮತ್ತು ಸಲಹೆಗಳು: 1. ಬ್ರಹ್ಮ ದೇವರನ್ನು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಿ. 2. ಬಿಳಿ ಅಥವಾ ಕೆನೆ ಬಣ್ಣದ ಬಟ್ಟೆಗಳನ್ನು ಧರಿಸಿ. 3. ಚಂದ್ರನಿಗೆ ಪ್ರಾರ್ಥನೆ ಸಲ್ಲಿಸಿ. 4. ಸೃಜನಾತ್ಮಕ ಮತ್ತು ಕಲಾತ್ಮಕ ಅನ್ವೇಷಣೆಗಳಲ್ಲಿ ತೊಡಗಿಸಿಕೊಳ್ಳಿ. 5. ಭಾವನಾತ್ಮಕ ಸಮತೋಲನ ಮತ್ತು ಸ್ವಯಂ ಅರಿವನ್ನು ಅಭ್ಯಾಸ ಮಾಡಿ.